ದೊಡ್ಡಬಳ್ಳಾಪುರ ತಾಲೂಕು ವೀರಾಂಜನೇಯ ದೇವಸ್ಥಾನದಲ್ಲಿ ಈ ದೇಶದ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿಯವರ 66ನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ವೀರಾಂಜನೇಯ ಸನ್ನಿಧಿಯಲ್ಲಿ ಏರ್ಪಡಿಸಬೇಕು ಅಂತೇಳಿ ಎಲ್ಲ ನಮ್ಮ ಲೀಡರು ಮುಖಂಡರು ಎಲ್ಲರೂ ಮಾತಾಡಿ ಇವತ್ತು ಬೆಳಗ್ಗೆ 11:30 ವಿಶೇಷ ಪೂಜೆಯನ್ನು ವೀರಾಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ನಡೆದಿದೆ. ಅದೇ ರೀತಿ ಅವರ ಬರ್ತ್ಡೇ ಪ್ರಯುಕ್ತ ಕೇಕ್ನು ಸಹ ತಂದು 66 ವರ್ಷದ ಕೇಕ್ ಸಹ ಇಲ್ಲಿ ಕಟ್ ಮಾಡಿ ಎಲ್ಲರೂ ಸಿಹಿ ತಿಂಡಿಯನ್ನು ತಿನ್ನುತ್ತಾ ಇವತ್ತು ನಮ್ಮ ಕೇಂದ್ರ ಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿಯವರ 66ನೇ ಹುಟ್ಟುಹಬ್ಬವನ್ನು ಇಡೀ ದೇಶದಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ನಾನು ರಾತ್ರಿ ಕೆಲವು ವಿಡಿಯೋಗಳು ನೋಡಿದಾಗ ಉತ್ತರ ಪ್ರದೇಶ ಪಂಜಾಬ್ನಲ್ಲಿ NDA ವಿಶೇಷವಾಗಿ ಕೇಂದ್ರ ಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ಬರ್ತಡೇ ಮಾಡ್ತಾ ಇರೋದು ನಾನು ಕಣ್ಣಾರೆ ಕಂಡೆ. ಆದ್ದರಿಂದ ಇವತ್ತು ನಮಗೆ ಈ ಹುಟ್ಟುಹಬ್ಬದ ಶುಭಾಶಯದೊಂದಿಗೆ ನಾನು ಕುಮಾರಸ್ವಾಮಿಯವರು ಕೇಳ್ಕೊಳೋದಿಷ್ಟೇ, 2028ರಲ್ಲಿ NDA ಸರ್ಕಾರ ಬರೋದು ಸತ್ಯ. ಆದ್ದರಿಂದ ಈ ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಬೇಕು ಅಂತ ಇವತ್ತು ಅವರು ಹುಟ್ಟುಹಬ್ಬದ ಪ್ರಯುಕ್ತ ನಾನು ಶುಭ ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ನಿನ್ನೆ ಭಾಷಣ ಮಾಡಿರೋದು ನೋಡಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಈ ವಯಸ್ಸಿನಲ್ಲಿ ಇಷ್ಟು ಭಾಷಣ ಮಾಡ್ತಾರೆ ಅಂದರೆ ಕೇಂದ್ರದಲ್ಲಿ ರಾಜ್ಯದ ಬಗ್ಗೆ ಎಷ್ಟು ಮಾತಾಡಿದ್ದಾರೆ ಅಂತೇಳಿ ಎಲ್ಲ ವಿವರಣೆಗಳನ್ನು ಎಲ್ಲ ಯೂಟ್ಯೂಬ್ಗಳಲ್ಲೂ ಬರ್ತಾ ಇದೆ. ಆದ್ದರಿಂದ ನಮಗೆ ನಮ್ಮ ರಾಜ್ಯಕ್ಕೆ ವಿಶೇಷವಾಗಿ ಅವರ ಕೊಡುಗೆ ಅನಿವಾರ್ಯವಿದೆ. ಆದ್ದರಿಂದ ಅವರು ನೆಕ್ಸ್ಟ್ 2028ರಲ್ಲಿ ನಮ್ಮ ರಾಜ್ಯಕ್ಕೆ ಬಂದು ಮುಖ್ಯಮಂತ್ರಿನ ಆಲಿಸಬೇಕು ಅಂತ ನನ್ನ ಅಭಿಪ್ರಾಯ. ಆದ್ದರಿಂದ ಇವತ್ತು ನಾವು ಎಲ್ಲ ನಮ್ಮ ಮುಖಂಡರ ತಾಲೂಕು ಅಧ್ಯಕ್ಷರಾದಂಥ ಮುನ್ರಾಜ್ ಅವರು, ನಮ್ಮ ಕಾರ್ಯಾಧ್ಯಕ್ಷರಾದಂಥ KR ರೆಡ್ಡಿ ಅವರು, ಶಾಂತಕುಮಾರ್ ಅವರು, ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ನಮ್ಮ ಪ್ರಭಾ ನಾರಾಯಣಗೌಡರು ಗಲಕೆಂಬಂತು, ಆಮೇಲೆ ಅವರ ಪತಿಯವರಾದಂಥ ನಾರಾಯಣಗೌಡರು, ಶಾಂತಕುಮಾರು, ಮಾರೇಗೌಡ ಮತ್ತು ಅರುಣ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರು, ನಮ್ಮ ನಾರಾಯಣ ಶಾಮಣ್ಣವರು, ನಮ್ಮ ನಗರ ಘಟಕದ ಅಧ್ಯಕ್ಷರಾದ ಬಂಡ್ಲೂರು ಶ್ರೀನಿವಾಸ್ ಅವರು, ಆಮೇಲೆ ಮಂಚೇನಹಳ್ಳಿ ತಾಲೂಕು ಅಧ್ಯಕ್ಷರಾದ ಪ್ರಕಾಶ್ ರೆಡ್ಡಿ ಅವರು ಬಂದಿದ್ದಾರೆ, ಆಮೇಲೆ ನಮ್ಮ ಸಾದಿಕ್ ಬಂದಿದ್ದಾರೆ, ಆಮೇಲೆ ಅಲ್ಲಿ ಇಡೀ ಅಲ್ಪಸಂಖ್ಯಾತ ಅಧ್ಯಕ್ಷರಾದಂಥ ಮಂಚೇನಹಳ್ಳಿಯಿಂದ ಅವರು ಬಂದಿದ್ದಾರೆ, ನಮ್ಮ ಲಾಯರ್ ಮಾವೂಬ್ ಅವರು ಬಂದಿದ್ದಾರೆ. ಇಲ್ಲಿ ಎಲ್ಲ ವಿಷಯ ಎಲ್ಲರೂ, ಆಮೇಲೆ ನಮ್ಮ ದಿನೇಶ್ ಹಿಂದೆ ಇದ್ದಾರೆ, ಎಲ್ಲರೂ ಬಂದು ಇವತ್ತು ಕುಮಾರಸ್ವಾಮಿಯವರ ಹುಟ್ಟುಹಬ್ಬನ ನಾವು ಸಂತೋಷವಾಗಿ ಆಚರಣೆ ಮಾಡಿದ್ದೀವಿ. ಅವ್ರಿಗೆ ಐಶ್ವರ್ಯ, ವಿಶೇಷವಾಗಿ ಅವರಿಗೆ ಆರೋಗ್ಯ ಕೊಡಲಿ ಅಂತ ವೀರಾಂಜನೇಯಲ್ಲಿ ಮೊನ್ನೆನೇ ನಾವೆಲ್ಲ ಸೇರಿ 101 ತೆಂಗಿನಕಾಯಿ ಹೊಡೆದು ಮೊನ್ನೆನೇ ಅವರಿಗೆ ನಾವು ವಿಶೇಷ ಮಾಡಿ ಅವ್ರು ನಿಜವಾಗ್ಲೂ ಇವಾಗ ನೋಡಿದ್ರೆ ಕುಮಾರಸ್ವಾಮಿ ಮೊನ್ನೆ ಒಂದು 2-3 ತಿಂಗಳಿಂದ ನೋಡಿದ ಕುಮಾರಸ್ವಾಮಿ ಬೇರೆ, ಹಳೇ ಕುಮಾರಸ್ವಾಮಿ ನೋಡಬೇಕಾದ್ರೆ ಈಗ ಅವ್ರು ನೋಡಿದ್ರೆ, ಈಗ ಅವ್ರ ಭಾವಚಿತ್ರಗಳು ಅವ್ರು ಮಾತಾಡೋದು ನೋಡಿದ್ರೆ ಹಳೇ ಕುಮಾರಸ್ವಾಮಿ ಆಗಿದ್ದಾರೆ. ಅವ್ರ ಆರೋಗ್ಯ ಚೆನ್ನಾಗಿ ಅವರಿಗೆ ಕೊಟ್ಟಿದೆ, ಅವ್ರ ದೇವ್ರಿಗೆ ಅವರು ತುಂಬ ಬಲ ಇದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ ಅವ್ರ ಅಭಿಷೇಕಕ್ಕೆ. ಆದ್ದರಿಂದ ಕುಮಾರಣ್ಣನವರಿಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ಈ ಮೂಲಕ ವಿನಂತಿ ಮಾಡ್ಕೊತಾ ಇದ್ದೀನಿ. ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರಾದಂಥ ಕುಮಾರಣ್ಣವರ 66ನೇ ವರ್ಷದ ಏನು ಜನ್ಮದಿನಾಚರಣೆ ಈ ದಿನ ಆಚರಣೆ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ತಾಲೂಕಿನ ನಮ್ಮ ಪದಾಧಿಕಾರಿಗಳು ಆಂಜನೇಯ ಸ್ವಾಮಿ ದೇವಸ್ಥಾನದ ಪೂಜೆ ಮಾಡಿಸಿ ಕುಮಾರಣ್ಣನಿಗೆ ಆರೋಗ್ಯ ಕೊಟ್ಟು ಇನ್ನೂ ಅಧಿಕಾರ ಕೊಡಲಿ ಅಂತೇಳಿ ಎಲ್ಲ ಬೇಡ್ಕೊಂಡು ಈಗ ನಮ್ಮ ಅಧ್ಯಕ್ಷ ಅಂತ ಮುನಿಯಪ್ಪನವರು ಹೇಳಿದ್ರು. ಮುಂದೆ ಈ 2028 ಚುನಾವಣೆಯಲ್ಲಿ ಈಗಾಗಲೇ ಒಂದು ಘೋಷಣೆ ಹೊರಟಿದೆ. ಬಿಹಾರಕ್ಕೆ ನಿತೀಶ್ ಕುಮಾರು, ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಕುಮಾರಣ್ಣವರು ಅಂತೇಳಿ. ಅದೇ ಒಂದು ನಿಟ್ಟಿನಲ್ಲಿ ಈಗ ನಮ್ಮ ಏನು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಮುನಿಯಪ್ಪಣ್ಣ ಹೇಳ್ದಂಗೆ ಆಂಧ್ರದಲ್ಲಿರ್ಬೋದು ಮತ್ತು ಬೇರೆ ರಾಜ್ಯಗಳಲ್ಲಿ ಸಮೇತ ಈಗ ಕುಮಾರಣ್ಣವರ ಬರ್ಟೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಇನ್ನೊಂದು ವಿಶೇಷ ಸಂತೋಷ ಸುದ್ದಿ ಅಂದರೆ ಈ ಕರ್ನಾಟಕದಲ್ಲಿ ನಮ್ಮ BJP ಪಕ್ಷದವರು ಸಾಕಷ್ಟು ಜನ ಕುಮಾರಣ್ಣವ್ರ ಬರ್ಡೇ ಮಾಡಿ ಈಗ ಆಚರಣೆ ಮಾಡ್ತಾ ಇದ್ದಾರೆ. ಈಗ ಒಗ್ಗಟ್ಟು ಇದೇ ರೀತಿ ಪ್ರದರ್ಶನ ಮಾಡಬೇಕು ಅಂತೇಳಿ ಕುಮಾರಣ್ಣವರು ಮತ್ತು ಇವರು ತೀರ್ಮಾನ ಮಾಡಿದ್ದಾರೆ, ಮೋದಿಜಿಯವರು. ಮುಂದೆ ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ರೈತ ಪರ ಮತ್ತು ದೀನದಲಿತರು ಮತ್ತು ನಮ್ಮ ಇವ್ರ ಪರವಾಗಿ ಒಂದು ಸರ್ಕಾರ ಬರಬೇಕು ಅಂತ ನಾವು ದೇವರಲ್ಲಿ ಬೇಡ್ಕೊಂಡು ಮುಂದೆ NDA ಸರ್ಕಾರ ಬರಬೇಕು ಅಂತ ನಮ್ಮ ಎಲ್ಲ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲರೂ ಬೇಡ್ಕೊಂಡಿದ್ದೀವಿ. ಮುಂದೆ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಬೇಕು ಅಂತ ನಮ್ಮೆಲ್ಲರೂ ಒಂದು ಅಭಿಲಾಷೆ. 6ನೇ ವರ್ಷದ ಜನ್ಮದಿನ ಆಚರಣೆ ಮಾಡ್ತಾ ಇದ್ದೀವಿ.
ಅವ್ರಿಗೊಂದು ದೇವರು ಆರೋಗ್ಯ ಆಯುಸ್ಸು ಎಲ್ಲ ಕೊಟ್ಟು ಕಾಪಾಡಲಿ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ ಅಂತ ನಾವೆಲ್ಲರೂ ಸಹ ಒಂದು ಸಂಘಟನೆ ಮೂಲಕ ಅದನ್ನು ಸಾಧನೆ ಮಾಡಿ ತೋರಿಸ್ತಾ ಇದ್ದೀವಿ. ಹಾಗೆ ನಮ್ಮ ಕುಮಾರಣ್ಣ ಮಾಡಿರೋ ಅಂಥ ಕೆಲಸ ಈಗಿರೋ ಅಂಥ ಮುಖ್ಯಮಂತ್ರಿಗಳು ಯಾರು ಮಾಡಿದವರೇ ಇಲ್ಲ. ರೈತರಿಗೋಸ್ಕರ ರೈತರ ಕಣ್ಮಣಿ, ಎಲ್ಲರ ಮನೆ ಮಗ ಅಂತಲೇ ಪ್ರಖ್ಯಾತಿ ಆಗಿರೋ ಅಂಥ ನಮ್ಮ ಕುಮಾರಣ್ಣ ಎಲ್ಲರೂ ಕೂಡ ನೆನೆಸ್ಕೊತಾರೆ. ಪ್ರತಿಯೊಬ್ಬರೂ ಈಗ ಹಿಂದೆ ಯಾರು ಏನು ಮಾಡಿದ್ದಾರೆ ಸಾಧನೆ ಅದನ್ನೆಲ್ಲ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಪ್ರತಿಯೊಬ್ಬರು ಸಹ ನಮ್ಮ ಕುಮಾರಣ್ಣನ ಸಾಧನೆನ ಕೊಂಡಾಡ್ತಾರೆ. ನಮಗೆಲ್ಲ ನಿಜವಾಗ್ಲೂ ಅದೇ ಒಂದು ಸಂತೋಷ. ಹಾಗಾಗಿ ಮುಂದಿನ ಮುಖ್ಯಮಂತ್ರಿ ನಮ್ಮ ಕುಮಾರಣ್ಣ ಆಗಬೇಕು. ನಾವು ಹೆಚ್ಚೆಚ್ಚು ಮಹಿಳಾ ಘಟಕದಿಂದ ಇರ್ಬೋದು ಎಲ್ಲ ಒಂದು ಸಂಘಟನೆ ಮಾಡೋಕ್ಕೆ ಪ್ರಯತ್ನ ಪಟ್ಟು ನಮ್ಮ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡ್ತೀವಿ ಅನ್ನೋ ಒಂದು ಭರವಸೆ ನಮಗಿದೆ. ಈ ಮೂಲಕ ನಮ್ಮ ಕುಮಾರಣ್ಣನಿಗೆ ಶುಭಾಶಯ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.